ಫಯಾಜ್ ಬಾರಿ ಎನ್ನತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಲೆಗ್ ಸ್ಪಿನ್ ಕರಾರುವ ಕಥನದ ದಾಳಿಗಾರ. ಚೆಂಡನ್ನೆಸೆಯಲು ಆರಂಭಿಕ ದಾಳಿಗಾರನಾಗಿ ಸಿದ್ಧತೆಯನ್ನು ಪಡೆದುಕೊಳ್ಳುವುದಾದ್ರೆ ಸನತ್ ಈ ಮೈದಾನದಲ್ಲಿ ತನ್ನ ತಂಡದ ಪಾಲಿಗೆ ಅದ್ಭುತ ಲಯದಲ್ಲಿರತಕ್ಕಂಥ ಆಟಗಾರ. ಆರಂಭಿಕ ಚೆಂಡು ತೀರ್ಪುಗಾರನು ದಾಟುತ್ತ ಬಲಹಸ್ತ ಬಲಗುಟ್ಟ ಮಾದರಿಯಲ್ಲಿ. ಪ್ರಥಮ ಚೆಂಡು ಎಡಗೂಟದಿಂದ ತೀರಾ ಹೊರಭಾಗದಲ್ಲಿತ್ತು. ತೀರ್ಪುಗಾರರನ್ನು ಇಲ್ಲಿ ವೈಡ್ ಎನ್ನತಕ್ಕಂಥ ಘೋಷಣೆ ಮಾಡುವ ರೀತಿಯಲ್ಲಿ ಚೆಂಡು ಚಾಲನೆಗೊಂಡಿತು. ಪರಿಣಾಮ ಖಾತೆ ಶುಭ ಆರಂಭ. ಆರಂಭಿಕ ಚೆಂಡಿನಲ್ಲಿ ಖಾತೆ ಶುಭ ಆರಂಭದ ಓಟ ದಾಖಲಾಗ್ತಾ ಇದೆ. ಮತ್ತೆ ಫಯಾಜ್ ವೇಗ ದಾಳಿ ಬಲವಾಗಿರತಕ್ಕಂಥ ಪ್ರಹಾರ. ಸೀಮಾರೇಖೆ ಸನಿಹದೊಳಗೆ ಚೆಂಡು ಬರ್ತಾ ಇದೆ. ಇಲ್ಲಿ ಸೀಮಾರೇಖೆ ಹೊರಭಾಗದಲ್ಲಿ ನಿಂತು ಮರಳಿ ಮೈದಾನಕ್ಕೆ ಚೆಂಡು ಹೇಳ್ತಾ ಇದೆ ಹಲೋ ಹಾಯ್ ಟಾಟಾ ಬಾಯ್ ಬಾಯ್. 4 ಓಟ ಇಲ್ಲಿ ಜಮೆಗೊಳ್ತಾ ಇದೆ. ಸನತ್ ಶರಬೇಗದ ಹೊಡೆತಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. 4 ಓಟ ಇಲ್ಲಿ ದಾಂಡುಗಾರಿಕೆ ಮುಖಾಂತರವಾಗಿ ಜಮೆಯಾಗ್ತಾ ಇದೆ. ಪಂದ್ಯಾಟದ ವೀಕ್ಷಣೆಯಲ್ಲಿ ಶಬೀರ್ ಕೆಂಪಿ ಉಪ್ಪಿನಂಗಡಿ ಓರ್ವ ಉದ್ಯಮಿಗಳು ಕ್ರೀಡಾ ಪ್ರೋತ್ಸಾಹಕರಿದ್ದೀರಾ, ತಮಗೆ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಾಳಿಗಾರಿಕೆಯಲ್ಲಿ ಮತ್ತೆ ಫಯಾಜ್ ಮುಂದುವರಿಯುವುದಾದ್ರೆ ಸನತ್ ದಾಂಡುಗಾರಿಕೆಯ ಸ್ಟ್ರೈಕ್ ತುದಿಯಲ್ಲಿ. ಸನತ್ ದಂಡಿಸಿದ್ರು ಎಕ್ಸ್ಟ್ರಾ ಕವರ್ ರೀಜನ್ ಅಲ್ಲಿ ಚೆಂಡು ಚಲಿಸ್ತಾ ಇದೆ. ಒಂದು ಬಾರಿ ಭೂಮಿಗೆ ಅಪ್ಪಳಿಸಿದ ನಂತರ ನೇರ ಸೀಮಾರೇಖೆ ಹೊರಭಾಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಬೌಂಡರಿ. ಫಯಾಜ್ ಪ್ರತಿ ಬಾರಿಯೂ ಕೂಡ ಜಿಬಿ ವಾರಿಯರ್ಸ್ ಪರವಾಗಿ ದಾಳಿಗಾರಿಕೆಯಲ್ಲಿ ಕರಾರುವಕತನವನ್ನು ತೋರ್ಪಡಿಸಿದ ಬರುವ ದಾಳಿಗಾರ. ಆದರೆ ಈ ಕ್ವಾಲಿಫೈಯರ್ ಕದನದ ಒತ್ತಡಕ್ಕೆ ಒಳಗಾಗುತ್ತಿದ್ದಾರೆಯೋ ಎನ್ನತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಕಾರಣ ಸನತ್ ದಂಡಿಸತಕ್ಕಂಥ ಚೆಂಡುಗಳು ಇಲ್ಲಿ ಸೀಮಾರೇಖೆಯ ಹೊರಭಾಗಕ್ಕೆ ದಾಖಲಾಗ್ತಾ ಇದೆ. 4 ಓಟ ಸತತವಾಗಿ ದಾಖಲಾಗುವುದೇ ಆದ್ರೆ ಖಾತೆಯಲ್ಲಿ ಒಟ್ಟು ಮೊತ್ತ 9. ಮತ್ತೆ ದಾಳಿಗಾರಿಕೆಯಲ್ಲಿ ಮುಂದುವರಿಯುತ್ತ ಫಯಾಜ್ ಕಡಿವಾಣ ದಾಳಿಗಾಗಿ ಸಿದ್ಧರಾಗುವುದೇ ಆದ್ರೆ ದಾಂಡುಗಾರಿಕೆಯಲ್ಲಿ ಬೌಂಡರಿ ಆತ್ಮವಿಶ್ವಾಸದಲ್ಲಿರತಕ್ಕಂಥ ಸನತ್. ಸುಲಭ ಚೆಂಡು ಯು ಮಿಸ್ ಅ ಹಿಟ್. ನೇರವಾಗಿ ಗೂಟಕ್ಕೆ ಮುತ್ತಿಕ್ತಾ ಇದೆ ಚೆಂಡು. ತನ್ನ ಬತ್ತಲಿಕೆಯಿಂದ ಬಿಟ್ಟ ಬಾಣ ಎದುರಾಳಿಯ ಎದೆಸೀಲಿ ಹೋದ ರೀತಿಯಲ್ಲಿ ನೇರವಾಗಿ ಚೆಂಡು ಕೈಗಳಿಂದ ಹೊರ ನಡೆದ ನಂತರದಲ್ಲಿ ಗೂಟಕ್ಕೆ ತಲುಪ್ತಾ ಇದೆ. ಇದರೊಂದಿಗೆ ಅವಳಿ ಬೌಂಡರಿ ವೀರ ಸನತ್ ಹುದ್ದರಿ ಪತನವಾಗ್ತಾ ಇದೆ. ಸನತ್ ಎನ್ನತಕ್ಕಂಥ ಬಹುಮುಖ್ಯ ಹುದ್ದರಿಯಲ್ಲಿ ಪತನಗೊಳ್ಳುವುದೇ ಆದ್ರೆ ಜಿಬಿ ವಾರಿಯರ್ಸ್ ತಂಡಕ್ಕೆ ಅಲ್ಪ ಮಟ್ಟಿನ ನಿರಾಳ ವಾತಾವರಣ. ಆದರೆ ದ್ವಿತೀಯ ಕ್ರಮಾಂಕ ತೃತೀಯ ಕ್ರಮಾಂಕದಲ್ಲಿ ಮೈದಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಪಿರಿಯಡ್ಕ ಪರಿಸರದಲ್ಲಿ ದೊಡ್ಡ ಹೊಡೆತಕ್ಕೆ ಹೆಸರುವಾಸಿಯಾಗಿರತಕ್ಕಂಥ ಮುಸ್ತಫಾರವರ ಪಾದಚಲನೆ ಮೈದಾನದ ಭಾಗದಲ್ಲಿ ರಹೀಂ ರವರ ಜೊತೆಯಾಗುವುದೇ ಆದ್ರೆ ಇಲ್ಲಿ 3 ಚೆಂಡುಗಳು ಮಾತ್ರ ಮುಕ್ತಾಯವಾಗಿದೆ. ಖಾತೆಯಲ್ಲಿದೆ ಒಟ್ಟು ಮೊತ್ತ 9. ಫಯಾಜ್ ಕಡಿವಾಣ ದಾಳಿಯನ್ನು ಹಾಕುತ್ತಾ ಹುದ್ದೆಯನ್ನು ಪಡೆಯುತ್ತಾ ಅಲ್ಪ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುತ್ತಾ ನೇರ ಮುಸ್ತಾ ಪಿರಿಯಡ್ಕ ಎನ್ನತಕ್ಕಂಥ ಬಲಾಢ್ಯ ತಾಂಡಿಗೆ ನಡಿಗೆ ಸೇಯಬೇಕಾಗಿದೆ. ಚತುರ್ಥ ಬಾರಿಗೆ 4ನೇ ಬಾರಿಗೆ ಸೇಯಬೇಕಾಗಿದೆ. ಫಯಾಜ್ ನೇರವಾಗಿ ಮುಸ್ತಾರ್ ಅವರ ಕಡೆಗೆ ಸುಲಭ ಚೆಂಡು ನೇರ ವಿಭಾಗಕ್ಕೆ ಹೊಡೆತ ಕ್ಯಾಚಿಗೆ ಅವಕಾಶದಲ್ಲಿ ಚೆಂಡು ಇಲ್ಲಿನ ವಾಸಿ ಲೈಟ್ ರವರ ಭದ್ರ ಬೊಗಸೆಯೊಳಗಡೆ ಚೆಂಡು ಸುಭದ್ರವಾಗ್ತಾ ಇದೆ. ಸುಲಭ ಚೆಂಡೆ ಆಗಿತ್ತು, ಸರಿಯಾದ ನಿರ್ಧಾರವಾಗಿತ್ತು ದೊಡ್ಡ ಹೊಡೆದ ಪ್ರಯತ್ನ. ಆದರೆ ಸಮರ್ಪಕ ಶಕ್ತಿಯುತ ಸಂಪರ್ಕದ ಕೊರತೆಯಿಂದಾಗಿ ಮುಸ್ತಾ ಪೆರಿಯಡ್ಕ ಎದುರಿಸಿದ ಪ್ರಥಮ ಚೆಂಡಿನಲ್ಲೇ ಹುದ್ದೆರೆಯನ್ನೊಪ್ಪಿಸ್ತಾ ಇದ್ದಾರೆ. ಪೆವಿಲಿಯನ್ ಕಡೆಗೆ ಸಣ್ಣ ಪುಟ್ಟ ಹೆಜ್ಜೆ ಹಾಕುತ್ತಾ ಪಾದಚಲನೆಯನ್ನು ಬೆಳೆಸ್ತಾ ಇದ್ದಾರೆ. ಇಲ್ಲಿ ದ್ವಿತೀಯ ಹುದ್ದರಿ ಮುಸ್ತಾರ್ ಅವರ ರೂಪದಲ್ಲಿ ಪತನಗೊಳ್ಳುವುದೇ ಆದ್ರೆ ಅಂಕಿಅಂಶ ಪಟ್ಟಿ 4ನೇ ಚೆಂಡಿಗೆ ನಾಂದಿ ಹಾಡ್ತಾ ಇದೆ. ಹುದ್ದರಿಯ ಮುಖಾಂತರವಾಗಿ 9 ಖಾತೆಯಲ್ಲಿದೆ. ನೂತನ ಆಟಗಾರನಾಗಿ ಮಿಥುನ್ ಎನ್ನತಕ್ಕಂಥ ಪ್ರತಿಭೆ ಇಲ್ಲಿ ಮೈದಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಮಿಥುನ್ ತಂಡಕ್ಕೆ ನೆರವಾಗುವರೆ. ಫಯಾಜ್ ಆರಂಭಿಕ 2 ಚೆಂಡುಗಳಲ್ಲಿ 2 ಬೌಂಡರಿ ಬಿಟ್ಟುಕೊಟ್ರು. ತದನಂತರದ 2 ಚೆಂಡುಗಳಲ್ಲಿ 2 ಹುದ್ದರಿಯನ್ನು ಪಡೆಯುತ್ತಾ ಇದ್ದಾರೆ. ಹ್ಯಾಟ್ರಿಕ್ ಹಾದಿಯಲ್ಲಿ ಈ ಬಾರಿ ಫಯಾಜ್ ಆನ್ ಎ ಹ್ಯಾಟ್ರಿಕ್. ದಾಳಿಗಾರಿಕೆಯಲ್ಲಿ ಫಯಾಜ್, ದಾಂಡುಗಾರಿಕೆಯಲ್ಲಿ ಮಿಥುನ್ ಎನ್ನತಕ್ಕಂಥ ಭರವಸೆ ಆಟಗಾರ, ಅನುಭವಿ ಪ್ರತಿಭೆ. ಪವರ್ ಪ್ಲೇ ವಿಭಾಗದಲ್ಲಿ ಮಿಥುನ್ ಎನ್ನತಕ್ಕಂಥ ದಾಂಡಿಗ ಅದೆಷ್ಟರ ಮಟ್ಟಿಗೆ ದಾಂಡುಗಾರಿಕೆ ನಿಭಾಯಿಸ್ತಾರೆ ಕಾದು ನೋಡಬೇಕಾಗಿದೆ. ಫಯಾಜ್ ಸೊಗಸಾಗಿರತಕ್ಕಂಥ ಚೆಂಡು, ಬಲವಾಗಿರತಕ್ಕಂಥ ಪ್ರಹಾರಕ್ಕೆ ಪ್ರಯತ್ನ, ರನ್ಔಟ್ಗೆ ಅವಕಾಶ, ನೇರ ಗುರಿ ಬಿದ್ದಿದೆ, ಅದರಲ್ಲಿ ಅಪಾಯವಿತ್ತು. ಇಲ್ಲಿ ಅವಕಾಶದ ವಂಚನೆ ಆಗ್ತಾ ಇದೆ. ರಹೀಂ ಮತ್ತು ಮಿಥುನ್ ರವರೇ ಆರಂಭಿಕ ಹಂತದಲ್ಲಿ ಹೊಂದಾಣಿಕೆ ಕೊರತೆ ಇತ್ತು. ಒಂದು ಓಟ ಇಲ್ಲಿ ಯಶಸ್ವಿ ಆಗ್ತಾ ಇದೆ. 5 ಚೆಂಡುಗಳು ಇಲ್ಲಿ ಮುಕ್ತಾಯವಾಗ್ತಾ ಇದೆ. ಪಂಚಮಿ ಚೆಂಡು ಮುಕ್ತಾಯದ ನಂತರದ ಅಂತಿಮ ಚೆಂಡು ಎದುರಿಸುವ ಸಲುವಾಗಿ ರಹೀಂ ಕೊಯ್ಲಾ
ಅಂತಿಮ ಚೆಂಡನೆಸುವ ಸಲುವಾಗಿ ಫಯಾಜ್ ಬಾರಿಯ ನೇರವಾಗಿ ಎದುರಿಸಲು ರಹೀಂ ಕೊಯ್ಲಾ. ಬಲಾಢ್ಯ ಹೊಡೆತವನ್ನು ಬಾರಿಸಬಲ್ಲ ಆಟಗಾರ ರಹೀಂ. ಅಂತಿಮ ಬಾರಿಗೆ ಸೇಬೇಕಾಗಿದೆ. ಫಯಾಜ್ ಟು ರಹೀಂ. ಫುಲ್ ಟಾಸ್ ಚೆಂಡಿಗೆ ಬಲವಾಗಿರತಕ್ಕಂತಹ ದಂಡನೆ. ಸೀಮಾ ರೇಖೆ ಸನಿಹದೆಡೆಗೆ ಚೆಂಡು ಚಲಿಸ್ತಾ ಇದೆ. ಬೌಂಡರಿ. 4 ಓಟ ಅಂತಿಮ ಚೆಂಡಿನಲ್ಲಿ ಮನಮೋಹಕ ಶೈಲಿಯಲ್ಲಿ ದಾಖಲಾಗ್ತಾ ಇದೆ. ಇದರೊಂದಿಗೆ ಪ್ರಥಮ ಓವರ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 14 ದಾಖಲಾಗ್ತಾ ಇದೆ. ಅದೇ ರೀತಿ ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮುವಿಕೆಗೆ ಬನ್ನಿಯಲ್ಲಿ KFC ಕೊಯ್ಲಾ ವಿರುದ್ಧವಾಗಿ ಎಮಿರೇಟ್ಸ್ ನಲ್ಲಿ ಆಡಿ. ಎರಡು ತಂಡದ ಕಪ್ತಾನರು ಬನ್ನಿ. ಎಮಿರೇಟ್ಸ್ ನಲ್ಲಿ ಆಡಿ. ಅದೇ ರೀತಿ KFC ಕೊಯ್ಲಾ ತಂಡದ ಕಪ್ತಾನರು ಬಂದು ಬಿಡಿ. ದ್ವಿತೀಯ ಓವರ್ ಎಸೆಯಲು ಈ ಬಾರಿ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ ಹೊಸಮಜಲು ಪರಿಸರದ ಸವ್ಯಸಾಚಿ ಕ್ರೀಡಾಪಟು, ಅನುಭವಿ ಕ್ರೀಡಾಪಟು ನವಾಜ್ ಹೊಸಮಜಲು. ಕ್ಷೇತ್ರಪಾಲನ ವಿಭಾಗವನ್ನು ತಂಡದ ಕಪ್ತಾನ ಜಾಬೀರ್ ಸಜ್ಜುಗೊಳಿಸುವುದೇ ಆದರೆ ಇಲ್ಲಿ ದಾಳಿಗಾರಿಕೆಯಲ್ಲಿ ನವಾಜ್ ಎನ್ನತಕ್ಕಂತಹ ಬಲಾಢ್ಯ ಹೊಡೆತ ಬಾರಿಸಬಲ್ಲಂತಹ ಅತ್ಯುತ್ತಮ ದಾಳಿಗಾರಿಕೆ ನಿಭಾಯಿಸತಕ್ಕಂತಹ ಸವ್ಯಸಾಚಿ ಕ್ರೀಡಾಪಟು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ದ್ವಿತೀಯ ಓವರಿನ ಪ್ರಥಮ ಚೆಂಡಿಗಾಗಿ ನವಾಜ್ ಟು ಮಿಥುನ್. ಫುಲ್ ಟಾಸ್ ಚೆಂಡಿಗೆ ಕಲಾತ್ಮಕ ಶೈಲಿ ಹೊಡೆತದ ಪ್ರಯತ್ನವನ್ನು ಪಟ್ಟರು. ಕ್ಷೇತ್ರಪಾಲಕರಿಲ್ಲದ ಜಾಗದಲ್ಲಿ ಪಾಯಿಂಟ್ ವಿಭಾಗದಲ್ಲಿ ಶರೀಫ್ ರವರು ಚೆಂಡನ್ನು ಕಬಳಿಸುತ್ತಾ 1 ಓಟಕ್ಕೆ ಸೀಮಿತ ಮಾಡ್ತಾ ಇದ್ದಾರೆ. ರಹೀಂ 1 ಬೌಂಡರಿ ಬಾರಿಸಿದ ಆತ್ಮವಿಶ್ವಾಸದಲ್ಲಿರತಕ್ಕಂಥ ಆಟಗಾರ. ನವಾಜ್ ಹೊಸ ಮಜಲು ದಾಳಿಗಾರಿಕೆಯಲ್ಲಿ ನವಾಜ್ ದಂಡಿಸುವಂತ ಪ್ರಯತ್ನವನ್ನು ಪಟ್ಟರು. ರಹೀಂ ಆದರೆ ದಂಡಿಗೂ ಚೆಂಡಿಗೂ ಇಲ್ಲಿ ಯಾವುದೇ ರೀತಿಯ ಸಂಪರ್ಕವಿಲ್ಲ. ಡಾಟ್ ಬಾಲ್ ಚುಕ್ಕಿ ಆಗ್ತಾ ಇದೆ. ತೃತೀಯ ಬಾರಿಗೆ ಸೇಬೇಕಾಗಿದೆ. ಮತ್ತೆ ದಾಳಿಗಾರಿಕೆಯಲ್ಲಿ ನವಾಜ್ ನೇರ ರಹೀಂ ರವರ ಕಡೆಗೆ ದಂಡಿಸಿದ್ರು. ರಹೀಂ ಬಲವಾದ ಪ್ರಹಾರ. ಸೀಮಾ ರೇಖೆ ಹೊರಭಾಗದಲ್ಲಿ ಮನಮೋಹಕ ಶೈಲಿಯ ಸಿಕ್ಸರ್. ರಹೀಂ ದಂಡಿನಿಂದ ಇಲ್ಲಿ ಬಲಾಢ್ಯ ಸಿಕ್ಸರ್ ದಾಖಲಾಗ್ತಾ ಇದೆ. ನವಾಜ್ ಎಸೆದಿರತಕ್ಕಂತ ಸುಲಭ ಚೆಂಡಿಗೆ ಖಂಡಿತವಾಗಿಯೂ ನಿರ್ದಾಕ್ಷಿಣ್ಯವಾಗಿ ದಂಡಿಸಿದ್ರು ರಹೀಂ. ಸಿಕ್ಸರ್ ದಾಖಲಾಗ್ತಾ ಇದೆ. ಕಳೆದೆರಡು ಪಂದ್ಯಾಟದಲ್ಲಿ ಶೂನ್ಯಕ್ಕೆ ನಿರ್ಗಮಿಸಿದ ಆಟಗಾರ ರಹೀಂ ಈ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ನಿರ್ಣಾಯಕ ಸಂದರ್ಭದಲ್ಲಿ ತಂಡಕ್ಕಾಗಿ ನಿಂತು ಆಡ್ತಾ ಇದ್ದಾರೆ. ಷಡ್ಕ ಬೌಂಡರಿಗಳನ್ನು ದಾಖಲು ಮಾಡ್ತಾ ಇದ್ರೆ ನವಾಜ್ ಇಲ್ಲಿ ಕಡಿವಾಣ ದಾಳಿಯನ್ನು ಸೇಯಬೇಕಾಗಿದೆ. ಮತ್ತೆ ದಂಡಿಸುವಂತ ಪ್ರಯತ್ನವನ್ನು ಪಟ್ಟರು. ಬಿರುಸಿನ ಪ್ರಹಾರ. ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು ಇದೆ. 1 ಓಟ. ಅವಳಿ ಓಟದ ಪ್ರಯತ್ನ. ಅವಳಿ ಓಟದ ಯಶಸ್ವಿ. 23 ಆನ್ ದಿ ಬಾಲ್. 23 ಖಾತೆಯಲ್ಲಿ 4 ಚೆಂಡು ಮುಕ್ತಾಯವಾಗಿದೆ. ಇಲ್ಲಿ ಪಂಚಮಿ ಚೆಂಡನ್ನು ಸೇಯಬೇಕಾಗಿದೆ ದಾಳಿಗಾರ ನವಾಜ್. ನೇರವಾಗಿ ರಹೀಂ ಕೊಯ್ಲಾರ್ ಅವರ ಕಡೆಗೆ ಸುಲಭದ ಚೆಂಡು ನೇರ ವಿಭಾಗಕ್ಕೆ ಹೊಡೆತ. ಲಾಂಗ್ ಆನ್ ವಿಭಾಗದಲ್ಲಿದೆ. ನವಾಜ್ ಎನ್ನತಕ್ಕಂಥ ಕ್ಷೇತ್ರಪಾಲಕ ಇಲ್ಲಿ ಚೆಂಡನ್ನು ಕಬಳಿಸುತ್ತಾ ಹೊಸಮ್ಮ ಚೆಲುವಿನ ನವಾಜ್ ರವರ ಕಡೆಗೆ ಸಿಯುವುದೇ ಆದರೆ 1 ಓಟಕ್ಕೆ ಸೀಮಿತವಾಗ್ತಾ ಇದೆ. 24. ಸುಲಭ ಚೆಂಡು ದಂಡಿಸುವ ಪ್ರಯತ್ನ. ಮನವಿ ಇದೆ ತೀರ್ಪುಗಾರರಿಂದ. ತೃತೀಯ ತೀರ್ಪುಗಾರರಿಗೆ ತೀರ್ಪನ್ನು ಇಲ್ಲಿ ಕಾಯ್ದಿರಿಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ಇತರೆ ಕ್ರೀಡಾ ಪ್ರೇಮಿಗಳು ಕಂಪ್ಯೂಟರೀಕರಣ ಬಲಿ ಬರಬೇಡಿ ದಯವಿಟ್ಟು. ಅಶ್ರಫ್ ಬಿಲಿಯೂರು ತೃತೀಯ ತೀರ್ಪುಗಾರಿಗೆ ನಮ್ಮ ಜೊತೆ ಸಹಕರಿಸಲಿಕ್ಕಿದ್ದಾರೆ. ಬಹುತೇಕ ಅಂತಿಮ ಚೆಂಡಲ್ಲಿ ಯಾವುದೇ ಓಟ ಇಲ್ಲಿ ದಾಖಲಾಗ್ತಾ ಇಲ್ಲ. ಇದರೊಂದಿಗೆ 2 ಓವರ್ ಮುಕ್ತಾಯಕ್ಕೆ 24. ಆತ್ಮೀಯ ಕ್ರೀಡಾ ಪ್ರೇಮಿಗಳೇ, ಫುಟ್ಬಾಲ್ ಪ್ರೇಮಿಗಳಿಗೆ ಒಂದು ಸುವರ್ಣಾವಕಾಶ. ಉಬಾರ್ ಕಪ್ 2024 ಜಿಲ್ಲೆಯ ಹೆಸರಾಂತ ಫುಟ್ಬಾಲ್ ಕ್ರೀಡಾಕೂಟ ಉಪ್ಪಿನಂಗಡಿಯ ಸಿಟಿ ಗ್ರೌಂಡ್ ಪೆದೆಮಲೆಯಲ್ಲಿ ಇದೇ ಬರುವ ಫೆಬ್ರವರಿ ತಿಂಗಳ 17ನೇ ತಾರೀಕಿನಂದು ಶನಿವಾರ ರಾತ್ರಿ ಹೊನ್ನಲು ಬೆಳಕಿನ ಕ್ರೀಡಾಕೂಟ ಫುಟ್ಬಾಲ್ ಕ್ರೀಡಾಕೂಟ 16 ಆಯ್ದ ತಂಡಗಳ ನಡುವೆ ಸೆವೆನ್ಸ್ ಫುಟ್ಬಾಲ್ ಕ್ರೀಡಾಕೂಟ ಜರುಗಲಿಕ್ಕಿದೆ. ಸೆವೆನ್ಸ್ ಫುಟ್ಬಾಲ್ ಫ್ಲಡ್ ಲೈಟ್ ಕ್ರೀಡಾಕೂಟವು ಇದೇ ಬರುವ 17ನೇ ತಾರೀಕಿನಂದು
ನಡೆಯಲಿಕ್ಕಿದೆ ಪೆದಮಲೆಯ ಸಿಟಿ ಗ್ರೌಂಡ್ ಉಪ್ಪಿನಂಗಡಿಯಲ್ಲಿ ಉಬಾರ್ ಕಪ್ 2024. ಈ ಒಂದು ಕ್ರೀಡಾಕೂಟದ ಪ್ರಥಮ ಬಹುಮಾನ 50,000 ಮತ್ತು ಉಬಾರ್ ಕಪ್ ದ್ವಿತೀಯ ಬಹುಮಾನ 25,000 ಮತ್ತು ಉಬಾರ್ ಕಪ್. ಈ ಒಂದು ಕ್ರೀಡಾಕೂಟಕ್ಕೆ ನೆರೆದಿರತಕ್ಕಂಥ ಎಲ್ಲಾ ಕ್ರೀಡಾ ಪ್ರೇಮಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕ್ರೀಡಾಕೂಟದ ಉಬಾರ್ ಕಪ್ ಕ್ರೀಡಾಕೂಟಕ್ಕೆ ವ್ಯವಸ್ಥಾಪಕರಾಗಿರತಕ್ಕಂತಹ ಕಲಂದರ್ ಎಂಜಿ ಮತ್ತು ಶಬೀರ್ ನಂದಾವರವರು ನೆರೆದಿರತಕ್ಕಂಥ ಎಲ್ಲಾ ಕ್ರೀಡಾ ಪ್ರೇಮಿಗಳನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಈ ಕ್ರೀಡಾಕೂಟದ ಯಶಸ್ವಿಯಲ್ಲಿ ಪ್ರತಿಯೊಬ್ಬರು ಕೂಡ ಪಾಲುದಾರಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ಕ್ರೀಡಾ ಪ್ರೇಮಿಗಳೇ, ಕೆಪಿಎಲ್ ಕ್ರೀಡಾಕೂಟದ ಮುಖ್ಯ ಅತಿಥಿಗಳಲ್ಲಿ ಓರ್ವ ಕ್ರೀಡಾ ಪ್ರೋತ್ಸಾಹಕರು, ಈ ಕ್ರೀಡಾಕೂಟದ ಸಹಕಾರಿ ವ್ಯಕ್ತಿತ್ವ ಕೂಡ ಹೌದು, ಗೌರವಾನ್ವಿತ ಜನಾಬ್ ಫಾರೂಕ್ ಅಮೈ ಗೋಲಿತಡೆ ಈ ಒಂದು ಕ್ರೀಡಾಕೂಟದ ವೀಕ್ಷಣೆಯಲ್ಲಿದ್ದೀರಾ. ತಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಮುಖ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕ್ರೀಡಾಕೂಟಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾಟ್ ಔಟ್ ಎನ್ನತಕ್ಕಂಥ ತೀರ್ಪುಗಾರರಿಂದ ಬರ್ತಾ ಇದೆ. ಅಂತಿಮ ಚೆಂಡು ಇಲ್ಲಿ ಡಾಟ್ ಬಾಲ್ ಆಗುವುದೇ ಆದ್ರೆ ದ್ವಿತೀಯ ಓವರ್ ಮುಕ್ತಾಯ ಕಾಣುವಾಗ ಖಾತೆಯಲ್ಲಿ ಒಟ್ಟು ಮೊತ್ತ 12ರ ಸರಾಸರಿಯಲ್ಲಿ 24 ಕಾಣ ಸಿಗ್ತಾ ಇದೆ. ತೃತೀಯ ಓವರ್ ಎಸೆಯಲು ನೆಕ್ಕಿಲಾಡಿ ಪರಿಸರದ ಓರ್ವ ಅತ್ಯುತ್ತಮ ಕ್ರೀಡಾಪಟು, ಲೆಗ್ ಸ್ಪಿನ್ ಕರಾರ್ವಕತನದ ದಾಳಿಗಾರಿಕೆಗೆ ಉರಿ ಚೆಂಡಿಗೆ ಹೆಸರುವಾಸಿಯಾಗಿರತಕ್ಕಂಥ ಹೈದರ್ ನೆಕ್ಕಿಲಾಡಿ. ಹೈದರ್ ದಾಳಿಗಾರಿಕೆಯಲ್ಲಿದ್ರೆ ರಹೀಂ ಅದ್ಭುತ ಲಯದಲ್ಲಿ ಈ ಒಂದು ಪಂದ್ಯಾಟದಲ್ಲಿ ಕಾಣಸಿಗ್ತಾ ಇದೆ. ತೃತೀಯ ಓವರಿನ ಪ್ರಥಮ ಚೆಂಡು ಕ್ಯಾಚ್ ಮಾಡತಕ್ಕಂಥ ಅವಕಾಶವಿತ್ತು ಜಾಬೀರ್ ರವರಿಗೆ. ಬಹುತೇಕ ಗೂಟ ವಿಭಾಗದಲ್ಲಿ ಕ್ಯಾಚ್ ಅನ್ನು ಪಡೆಯತಕ್ಕಂಥ ಅವಕಾಶವಿತ್ತು. ದೊಡ್ಡ ಹುದ್ದರಿಯ ಅವಕಾಶ, ರಹೀಂ ರವರ ಹುದ್ದರಿ ಪಡೆಯತಕ್ಕಂಥ ಅವಕಾಶವಿತ್ತು. ಇಲ್ಲಿ ಒಂದು ಓಟ ಯಶಸ್ವಿ ಆಗ್ತಾ ಇದೆ. ಹೈದರ್ ನೆಕ್ಕಿಲಾಡಿ ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ. ತೃತೀಯ ಓವರ್ ಇಲ್ಲಿ ಪ್ರಗತಿಯಲ್ಲಿದೆ. ಮಿಥುನ್ ದಾಂಡುಗಾರಿಕೆಯಲ್ಲಿದ್ದಾರೆ. ಸುಲಭ ಚೆಂಡು ಆಫ್ ಸ್ಟಿಕ್ ನಿಂದ ತೀರಾ ಹೊರಭಾಗದಲ್ಲಿ ವೈಟ್ ಬಾಲ್. ಅತಿರಿಕ್ತ ಓಟ ಇಲ್ಲಿ ಜಮೆಯಾಗ್ತಾ ಇದೆ. 26 ಖಾತೆಯಲ್ಲಿ ಮತ್ತೆ ಹೈದರ್. ಸುಲಭ ಚೆಂಡು ಸೊಗಸಾಗಿರತಕ್ಕಂತಹ ದಾಳಿಯಾಗಿತ್ತು. ಯಾವುದೇ ಓಟ ಇಲ್ಲಿ ದಾಖಲಾಗ್ತಾ ಇಲ್ಲ. ಚೆಂಡು ಡಾಟ್ ಬಾಲ್. ದಯವಿಟ್ಟು ಮುಂದಿನ ಪಂದ್ಯ ನಾಣೆ ಚಿಮ್ಮುವಿಕೆ ಬನ್ನಿ. ಅಲ್ಲಿ KFC ಕೊಯ್ಲಾ ಎಮಿರೇಟ್ಸ್ ನಲ್ಲಿ ಆಡಿ ಬನ್ನಿ. ಕಪ್ತಾನ್ರಿ ಕೊಯ್ಲಾ ತಂಡದ ಕಪ್ತಾನರಿದ್ದಾರೆ. ಎಮಿರೇಟ್ಸ್ ನಲ್ಲಿ ಆಡಿ ತಂಡದ ಕಪ್ತಾನ ಬನ್ನಿ. ತಮಗಾಗಿ ಎದುರಾಳಿ ತಂಡದ ಕಪ್ತಾನರು ಕಾಯ್ತಾ ಇದ್ದಾರೆ.
ಎರಡು ಚೆಂಡು ಮುಕ್ತಾಯ ಕಂಡ ನಂತರದಲ್ಲಿ ತೃತೀಯ ಬಾರಿಗೆ ಸೇತಗಾರಿಕೆಯಲ್ಲಿ ಹೈದರ್ ಮುಂದುವರಿಯುತ್ತಾ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನ. ಜಾಬೀರ್ ಅವರಿಗೆ ಅವಕಾಶವಿತ್ತು, ಕಠಿಣ ಸವಾಲಾಗಿತ್ತು. ಇಲ್ಲಿ ಗೂಟ ಪಾಲನೆಯ ಅಲ್ಪ ಮಟ್ಟಿನ ವಿಫಲತೆಯಿಂದಾಗಿ ಒಂದು ಓಟದ ಯಶಸ್ವಿ ಸೇರ್ಪಡೆಯಾಗ್ತಾ ಇದೆ. 27 ಖಾತೆಯಲ್ಲಿ 3 ಚೆಂಡು ಮುಕ್ತಾಯ ಕಂಡಾಗಿದೆ. ಇಲ್ಲಿ 4ನೇ ಬಾರಿಗೆ ದಾಳಿಗಾರಿಕೆಯನ್ನು ಸಂಘಟಿಸಬೇಕಾಗಿದೆ ದಾಳಿಗಾರ ಹೈದರನ ಕಿಲಾಡಿ. ನೇರವಾಗಿ ದಾಂಡುಗಾರಿಕೆಯ ಸ್ಟ್ರೈಕ್ ತುದಿಯಲ್ಲಿರತಕ್ಕಂತಹ ರಹೀಂ ರವರ ಕಡೆ ರಹೀಂ ದಂಡಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಮಿಡ್ ವಿಕೆಟ್ ಭಾಗವನ್ನು ದಾಟ್ತಾ ಇದೆ. ಒಂದು ಓಟ ಸುಲಭ ಆದಲ್ಲಿ ಅವಳಿ ಓಟಕ್ಕೆ ಪ್ರಯತ್ನ, ಬಿರುಸಿನ ಥ್ರೋ, ಆದರೆ ಸಮರ್ಪಕ ದಿಕ್ಕಿನಲ್ಲಿ ಬರದಿದ್ದ ಕಾರಣ ಇಲ್ಲಿ ಒಂದು ಓಟ. ತದನಂತರದಲ್ಲಿ 2ನೇ ಓಟವು ಕೂಡ ಇಲ್ಲಿ ಸಂಪೂರ್ಣಗೊಳ್ತಾ ಇದೆ. 29 ಖಾತೆಯಲ್ಲಿದೆ. 4 ಚೆಂಡುಗಳು ಮುಕ್ತಾಯ ಕಂಡಾಗಿದೆ. ಪಂಚ ಬೆರಳುಗಳ ಸಹಾಯದೊಂದಿಗೆ ಇಲ್ಲಿ ಪಂಚಮಿ ಬಾರಿಗೆ ದಾಳಿಗಾರಿಕೆಯನ್ನು ಹೈದರ್ ನಿಭಾಯಿಸಬೇಕಾಗಿದೆ. ಹೈದರ್ ಮುಂದುವರಿಯುತ್ತಾ ತೀರ್ಪುಗಾರ ಪುರುಷೋತ್ತಮ್ ರವರನ್ನು ದಾಟುತ್ತಾ ಬಲಹಸ್ತ ಬಲಗುಟ್ಟ ಮಾದರಿಯಲ್ಲಿ ನೇರ ರಹೀಂ ರವರ ಕಡೆಗೆ ಸೊಗಸಾದ ದಂಡನೆ. ಲಾಂಗ್ ಆನ್ ತುದಿಯಲ್ಲಿದೆ. 2ನೇ ಓಟಕ್ಕೆ ಮತ್ತೆ ಪ್ರಯತ್ನವನ್ನು ಪಟ್ಟರು. ಈ ಬಾರಿಯೂ ಕೂಡ ಅವಳಿ ಓಟದ ಸೇರ್ಪಡೆ. ಗೂಟಗಳ ಮಧ್ಯೆ ಚುರುಕಿನ ಓಡಾಟವಿದು. ಸತತ 2 ಓಟಗಳ ಜೋಡಣೆಯೊಂದಿಗೆ ಖಾತೆಯಲ್ಲಿ ಹೆಚ್ಚುತ್ತಾ 31 ಸೇರ್ಪಡೆಯಾಗ್ತಾ ಇದೆ. ಅಂತಿಮ ಚೆಂಡನೆಸೆಯಬೇಕಾಗಿದೆ. ಹೈದರ್ ತನ್ನ ಕೂಟದ ಅಂತಿಮ ಚೆಂಡಿಗಾಗಿ ತೀರ್ಪುಗಾರನ್ನು ದಾಟುತ್ತಾ ಅಕ್ರಾಸ್ ಮಾದರಿಗೆ ಪ್ರವೇಶವನ್ನಿಟ್ಟರು. ಒಂದು ಓಟ ಸುಲಭ ಹಾದಿಯಲ್ಲಿ ಸೊಗಸಾದ ಕ್ಷೇತ್ರ ಪಾಲನೆ, ಅದ್ಭುತ ಕ್ಷೇತ್ರ ಪಾಲನೆ, ನೇರ ಗುರಿಗೆ ಪ್ರಯತ್ನ. ತೃತೀಯ ತೀರ್ಪುಗಾರರಿಗೆ ಮನವಿ. ತೃತೀಯ ತೀರ್ಪುಗಾರರಿಗೆ ತೀರ್ಪನ್ನು ಇಲ್ಲಿ ಕಾಯ್ದಿರಿಸ್ತಾ ಇದ್ದಾರೆ. ಮತ್ತೆ ಅಶ್ರಫ್ ಬಿಲಿಯೂರ್ ಅವರಿಗೆ ಇಲ್ಲಿ ಕೆಲಸ ಸಿಗ್ತಾ ಇದೆ. 1-2 ಓವರ್ 5 ಚೆಂಡುಗಳು ಮುಕ್ತಾಯವಾಗುವಾಗ ಅಂತಿಮ ಚೆಂಡಿನ ನಿರ್ಧಾರ ಬರಬೇಕಾಗಿದೆ. ಇಲ್ಲಿ ನಿರ್ಧಾರ ಬರಬೇಕಾಗಿದೆ. ಅಂತಿಮ ಚೆಂಡಿನ ನಿರ್ಧಾರ ಇನ್ನೂ ಕೂಡ ಬರಬೇಕಾಗಿದೆ. ಔಟ್ ಎನ್ನತಕ್ಕಂಥ ನಿರ್ಣಯ ಬರ್ತಾ ಇದೆ. ತೃತೀಯ ತೀರ್ಪುಗಾರರಿಂದ ಇಲ್ಲಿ ಔಟ್ ಎನ್ನತಕ್ಕಂಥ ನಿರ್ಣಯ ಬರ್ತಾ ಇದೆ. ಇದರೊಂದಿಗೆ ಅಂತಿಮ ಚಿಹ್ನೆಯಲ್ಲಿ 1 ಓಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ 32 ದಾಖಲಾಗ್ತಾ ಇದೆ. ಆರು ಚೆಂಡುಗಳು ಬಾಕಿ ಇರುವಾಗ ಮೈದಾನಕ್ಕೆ ಈ ಬಾರಿ ಪ್ರವೇಶ ಮಾಡ್ತಾ ಇದ್ದಾರೆ ರಾಜೇಶ್ ಉಬಾರ್. ದಾಂಡುಗಾರಿಕೆಯ ಸ್ಟ್ರೈಕ್ ತುದಿಯಲ್ಲಿ ಮಿಥುನ್. 32 ಖಾತೆಯಲ್ಲಿದೆ. ಅಂತಿಮ 6 ಚೆಂಡುಗಳಲ್ಲಿ ಅದೆಷ್ಟು ಓಟವನ್ನು ದಾಖಲು ಮಾಡಿ ಅದೆಷ್ಟು ಓಟವನ್ನು ಎದುರಾಳಿ ತಂಡಕ್ಕೆ ಗುರಿಯಾಗಿ ನೀಡುತ್ತಾರೆ ಕಾದು ನೋಡಬೇಕಾಗಿದೆ. 2 ತಂಡಗಳು ಕೂಡ ಗೆಲ್ಲಲೇಬೇಕಾದಂತ ಒತ್ತಡ ಸಂದರ್ಭದಲ್ಲಿದೆ. ಫೈನಲ್ ಪ್ರವೇಶ ಮಾಡಲು ಒಂದೇ ಹೆಜ್ಜೆ ಇರತಕ್ಕಂತಹ ಒಂದು ಪ್ರಶಸ್ತಿಯನ್ನು ಖಚಿತಪಡಿಸಿಕೊಳ್ಳತಕ್ಕಂಥ ಅವಕಾಶ ಭರಿತ ಪಂದ್ಯಾಟವಿದು ಕ್ವಾಲಿಫೈಯರ್. ಈ ಕ್ವಾಲಿಫೈಯರ್ ಕದನದಲ್ಲಿ ರೋಚಕ ಸಂದರ್ಭದಲ್ಲಿ ಅಂತಿಮ 6 ಚೆಂಡುಗಳು ಬಾಕಿ ಇರುವಾಗ ದಾಳಿಗಾರಿಕೆಗೆ ಜಿಬಿ ವಾರಿಯರ್ಸ್ ಪರವಾಗಿ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ ಫಾರೂಕ್ ದಾಳಿಗಾರಿಕೆಯಲ್ಲಿದ್ರೆ ದಾಂಡಿಗ ವಿಭಾಗದ ಸ್ಟ್ರೈಕ್ ತುದಿಯಲ್ಲಿ ಮಿಥುನ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರಾಜೇಶ್ ಉಬಾರ್. ಫಾರೂಕ್ ಓರ್ವ ಸವ್ಯಸಾಚಿ ಅದ್ಭುತ ದಾಳಿಗಾರ, ಆಫ್ ಸ್ಪಿನ್ ಶೈಲಿಯೊಂದಿಗೆ ಸೊಗಸಾಗಿ ದಾಳಿಗಾರಿಕೆ ನಿಭಾಯಿಸತಕ್ಕಂಥ ದಾಳಿಗಾರನಾದರೆ ಮಿಥುನ್ ಅಕ್ಷರಶಃ ದಂಡಿಸತಕ್ಕಂಥ ದಾಂಡಿಗನೇ ಸರಿ. ಪ್ರಥಮ ಬಾರಿಗೆ ಫಾರೂಕ್ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವನ್ನು ಪಟ್ಟರು. ಬಲಭಾಗಕ್ಕೆ ಚೆಂಡನ್ನು ಅಟ್ಟುತ್ತಾ ಶರೀಫ್ ರವರು ಚೆಂಡನ್ನು ಕಬಲಿಸ್ತಾ ಇದ್ದಾರೆ. ಇಲ್ಲಿ 1 ಓಟ ಯಶಸ್ವಿ ಆಗ್ತಾ ಇದೆ. 33 ಖಾತೆಯಲ್ಲಿದೆ. ರಾಜೇಶ್ ಉಬಾರ್ ಕ್ಷೇತ್ರಪಾಲನಾ ವಿಭಾಗ ಇದೀಗ ಬಿಗಿ ಬಂದೋಬಸ್ತ್ ಅನ್ನು ಮಾಡ್ತಾ ಇದೆ. ಕಾರಣ ರಾಜೇಶ್ ದೊಡ್ಡ ಮಟ್ಟದ ಹೊಡೆತಕ್ಕೆ ಹೆಸರುವಾಸಿ. ದಂಡಿಸಲು ಪ್ರಾರಂಭಿಸಿದ ಆದಲ್ಲಿ ಕ್ಷೇತ್ರ ರಕ್ಷಕರು ಪ್ರೇಕ್ಷಕರಾಗುತ್ತಾರೆ. ಕಾರಣ ಸೀಮಾರೇಖೆ ಸನಿಹದಲ್ಲಿ ಎಷ್ಟೇ ಕ್ಷೇತ್ರ ಪಾಲಕರು ನಿಂತರೂ ಎಷ್ಟೇ ದೂರದ ಸೀಮಾರೇಖೆ ಇದ್ದರೂ ಕೂಡ ಬಲಾಢ್ಯ ಹೊಡೆತ ಮುಖಾಂತರವಾಗಿ ಸೀಮಾರೇಖೆಯನ್ನು ಕ್ರಮಿಸತಕ್ಕಂಥ ಆಟಗಾರ ಫಾರೂಕ್ ರವರ ಚೆಂಡಿಗೆ ಅದಷ್ಟರ ಮಟ್ಟಿಗೆ ದಂಡಿಸುವಂತ ಪ್ರಯತ್ನ ಎಡಭಾಗದಲ್ಲಿದೆ. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಶರೀಫ್ ಚೆಂಡನ್ನು ಕಬಲಿಸಿದ್ರು. ಅವಳಿ ಓಟಕ್ಕೆ ಪ್ರಯತ್ನವನ್ನು ಪಡುವುದೇ ಆದ್ರೆ ಇಲ್ಲಿ ತೀರ್ಪುಗಾರರಿಂದ ಮಿಥುನ್ ರವರ ಹುದ್ದರಿ ಪತನವಾಗಿದೆ ಎನ್ನತಕ್ಕಂಥ ನಿರ್ಣಯ ಬರ್ತಾ ಇದೆ.
ಮಿಥುನ್ ರವರ ಹುದ್ದರಿಯಲ್ಲಿ ಪತನವಾಗಿದೆ ಅನ್ನತಕ್ಕಂಥ ನಿರ್ಣಯ ಬರ್ತಾ ಇದೆ. ರಾಜೇಶ್ ಸ್ಟ್ರೈಕ್ ಅನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಮಿಥುನ್ ರವರು ತನ್ನ ಹುದ್ದರಿಯನ್ನು ಬಿಟ್ಟು ಒಪ್ಪಿಸ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 34 ಇದೆ. 2 ಚೆಂಡು ಮುಕ್ತಾಯ ಕಂಡಾಗಿದೆ. ಸುರೇಶ್ ಪುತ್ತೂರು ಎನ್ನತಕ್ಕಂಥ ಪುತ್ತೂರು ಪರಿಸರದ ಹೆಸರಾಂತ ಆಟಗಾರ ಮೈದಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ರಾಜೇಶ್ ಉಬಾರ್ ಅಂತಿಮ 4 ಚೆಂಡುಗಳಲ್ಲಿ ದೊಡ್ಡ ಹೊಡೆತವನ್ನು ಬಾರಿಸುವರೆ, ಪಂದ್ಯಾಟದ ಅಂಕಿಅಂಶ ಪಟ್ಟಿಗೆ ಮೊತ್ತವನ್ನು ನೀಡುವರೆ ಕಾದ್ ನೋಡಬೇಕಾಗಿದೆ, ಅಥವಾ ಮತ್ತೆ ಫಾರೂಕ್ ಚುಕ್ಕಿ ಎಸ್ತಕ್ಕೆ ಚುಕ್ಕಾಣಿ ಹಿಡಿಯುವರೆ. ದಾಳಿಗಾರಿಕೆಯಲ್ಲಿ ಫಾರೂಕ್ ದಂಡಿಸಿದ್ರು. ಲಾಂಗ್ ಆನ್ ತುದಿಯಲ್ಲಿದೆ ಚೆಂಡು. 1 ಓಟ ಸುಲಭ ಹಾದಿಯಲ್ಲಿ. 2ನೇ ಓಟಕ್ಕೆ ಮತ್ತೆ ಪ್ರಯತ್ನ. ಈ ಮಧ್ಯೆ ರಾಜೇಶ್ ಹುದ್ದರಿಯಲ್ಲಿ ಪತನವಾಗ್ತಾ ಇದೆ. ಕಳೆದ ಬಾರಿಯ ನಿರ್ಣಯ ಈ ಬಾರಿ ಮಾಡಲಿಲ್ಲ. ಪರಿಣಾಮ ಇಲ್ಲಿ ರಾಜೇಶ್ ಹುದ್ದರಿಯಲ್ಲಿ ಪತನಗೊಳ್ತಾ ಇದೆ. ದೊಡ್ಡ ಬೇಟೆಯಾಗ್ತಾ ಇದೆ. ಅಲ್ತಾಫ್ ಬದ್ರಿಯಾನಗರ ಎಲ್ಲಿದ್ರು ಕೂಡ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಅಲ್ತಾಫ್ ಬದ್ರಿಯಾನಗರ. ನೂತನ ಆಟಗಾರನ ರೂಪದಲ್ಲಿ ಸ್ಟ್ರೈಕ್ ಅನ್ನು ಆಕ್ರಮಿಸಿಕೊಳ್ಳಲು ಈ ಬಾರಿ ತಂಡದ ಮಾಲಕ ನಾಗರಾಜ್ ಮೈದಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ರಾಜೇಶ್ ಅವರ ಹುದ್ದರಿಯಲ್ಲಿ ತೆರವಾಗಿಯಾಗಿದೆ. 3 ಚೆಂಡು ಮುಕ್ತಾಯ ಕಂಡಾಗಿದೆ. 35 ಖಾತೆಯಲ್ಲಿದೆ. 4ನೇ ಬಾರಿಗೆ ಸೇಬೇಕಾಗಿದೆ. ಇಲ್ಲಿ ಚತುರ್ಥ ಬಾರಿಗೆ ಫಾರೂಕ್ ಎಸೆದಿರತಕ್ಕಂಥ 3 ಚೆಂಡುಗಳು ಜಿಬಿ ವಾರಿಯರ್ಸ್ ಪರವಾಗಿ ಆಸರೆಯಾದರೆ ಈ ಮುಂದಿನ 3 ಚೆಂಡುಗಳು ಅದೆಷ್ಟರ ಮಟ್ಟಿಗೆ ಮೂಡಿ ಬರುತ್ತದೆ ಕಾದು ನೋಡಬೇಕಾಗಿದೆ. ನಾಗರಾಜ್ ದಾಂಡುಗಾರಿಕೆಯ ಸ್ಟ್ರೈಕ್ ತುದಿಯಲ್ಲಿ ಬರುವ ಬಲಾಢ್ಯ ಹೊಡೆತಗಳ ವೀರ ಈ ನಾಗರಾಜ್ ಈ ಸಂದರ್ಭದಲ್ಲಿ ಈ ನಿರ್ಣಾಯಕ ಹಂತದಲ್ಲಿ ಅದೆಷ್ಟರ ಮಟ್ಟಿಗೆ ನಾಲ್ಕನೇ ಬಾರಿಗೆ ದಾಳಿಗಾರಿಕೆಯಲ್ಲಿ ಫಾರೂಕ್ ತೀರ್ಪುಗಾರನು ದಾಟುತ್ತಾ ಬಲಹಸ್ತ ಎಡಗೂಟ ಮಾದರಿಯಲ್ಲಿ ನೇರವಾಗಿ ದಂಡಿಸತಕ್ಕಂಥ ಪ್ರಯತ್ನ. ಗಾಚಾಗ ಅವಕಾಶದಲ್ಲಿ ಚೆಂಡು. ಜಾಬೀರ್ ಡೈವ್ ಹಿಡಿದು ಚೆಂಡನ್ನು ಹಿಡಿಯತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ದ್ವಿತೀಯ ಓಟಕ್ಕೆ ನಿರಾಕರಣೆ ಮಾಡ್ತಾ ಇದ್ದಾರೆ ಸುರೇಶ್. 36 ಖಾತೆಯಲ್ಲಿ 4 ಚೆಂಡು ಮುಕ್ತಾಯ ಕಂಡಾಗಿದೆ. ಅಂತಿಮ 2 ಚೆಂಡುಗಳು ಮಾತ್ರ ಇಲ್ಲಿ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಬಾಕಿ ಇದೆ. ದೊಡ್ಡ ಹೊಡೆತ ಬರಬಹುದೇ? ದೊಡ್ಡ ಹೊಡೆತ ಬರಬಹುದೇ? ಸುರೇಶ್ ದಂಡಿಸುವರೆ. ದಂಡಿಸಿದ್ರು ಸುರೇಶ್. 1 ಓಟ ಸುಲಭ ಹಾದಿಯಲ್ಲಿ 30 ಗಜಗಳ ಒಳಭಾಗದಲ್ಲಿ ದಾಖಲಾಗ್ತಾ ಇದೆ. 2ನೇ ಓಟಕ್ಕೆ ಅವಕಾಶವೇ ಇಲ್ಲ. ಫಾರೂಕ್ ತನಗೆ ನೀಡಿದ ಜವಾಬ್ದಾರಿಯನ್ನು ಅತ್ಯುತ್ತಮ ರೀತಿಯಲ್ಲಿ ನಿಭಾಯಿಸ್ತಾ ಇದ್ದಾರೆ. 5 ಚೆಂಡುಗಳು ಸೊಗಸಾಗಿ ಮೂಡಿ ಬರ್ತಾ ಇದೆ. ಈ ಅಂತಿಮ ಚೆಂಡಿನಲ್ಲಿ ನಾಗರಾಜ್ ದೊಡ್ಡ ಹೊಡೆತವನ್ನು ಬಾರಿಸುವರೆ ಅಥವಾ ಫಾರೂಕ್ ನಿಲ್ಲಿಸುವರೆ? ಅಂತಿಮ ಚೆಂಡು. ಕ್ಷೇತ್ರಪಾಲನ ವಿಭಾಗದಲ್ಲಿ ಅಲ್ಪ ಮಟ್ಟಿನ ಬದಲಾವಣೆ. ನಾಗರಾಜ್ಗೆ ಎಡಭಾಗಕ್ಕೆ ಸುಸಜ್ಜಿತ ಕೋಟೆಯನ್ನೇ ಇಲ್ಲಿ ಕಟ್ಟಲಾಗ್ತಾ ಇದೆ. ದಂಡಿಸುವರೆ ಅದನ್ನು ಕ್ರಮಿಸಿಕೊಂಡು ನಾಗರಾಜ್. ಅಂತಿಮ ಬಾರಿಗೆ ಫಾರೂಕ್ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವನ್ನು ಪಟ್ಟರು. 1 ಓಟ ಸುಲಭ ಹಾದಿಯಲ್ಲಿದೆ. ಇಲ್ಲಿ ಫಯಾಜ್ ಸೊಗಸಾದ ಕ್ಷೇತ್ರ ಪಾಲನೆ. ಆದ್ರೂ 2 ಓಟಗಳು ಸಂಪೂರ್ಣಗೊಳ್ತಾ ಇದೆ. ಇದರೊಂದಿಗೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 39-40 ಓಟದ ಗುರಿ. 40 ಓಟದ ಗುರಿ. ಸರಾಸರಿ 10ರಂತೆ 4 ಓವರಿಗೆ 40ರ ಸವಾಲಿದೆ. ದಾಂಡುಗಾರಿಕಾ ವಿಭಾಗ ಜಿಬಿ ವಾರಿಯರ್ಸ್ ತಂಡಕ್ಕೆ. ಜಿಬಿ ವಾರಿಯರ್ಸ್ ತಂಡದ ದಾಂಡುಗಾರಿಕಾ ವಿಭಾಗವನ್ನು ಗಮನಹರಿಸುವುದೇ ಆದಲ್ಲಿ ಬಲಾಢ್ಯ ದಾಂಡುಗಾರಿಕಾ ಲೈನಪ್ ಅನ್ನು ಹೊಂದಿಕೊಂಡಿರತಕ್ಕಂತಹ ತಂಡ. ಆದರೆ ಎದುರಾಳಿ ಪಾಲಯದಲ್ಲಿ ಪುತ್ತೂರು ಎಕ್ಸ್ಪ್ರೆಸ್ ರಂತಹ ಅದ್ಭುತ ದಾಳಿಗಾರಿಕಾ ವಿಭಾಗವಿದೆ. ಪಂದ್ಯಾಟ ಯಾರ ಪಾಲಿಗೂ ಕೂಡ ಬದಲಾವಣೆಯ ಹಾದಿಯನ್ನು ತುಳಿಯತಕ್ಕಂಥ ಅವಕಾಶವಿದೆ. ಪ್ರಥಮ ತಂಡವಾಗಿ ಫೈನಲ್ಗೆ ವಿರಾಜಮಾನವಾಗತಕ್ಕಂಥ ತಂಡ ಯಾವುದು? ಚಾಂಪಿಯನ್ ಪಟ್ಟ ಅಥವಾ ರನ್ನರ್ಸ್ ಅಪ್ ಪಟ್ಟ, 2 ಪ್ರಶಸ್ತಿಗಳಲ್ಲಿ 1 ಪ್ರಶಸ್ತಿಯನ್ನು ಕಾಯ್ದಿ ಪಡಿಸಿಕೊಳ್ಳತಕ್ಕಂತಹ ಖಚಿತ ಪಡಿಸಿಕೊಳ್ಳತಕ್ಕಂಥ ತಂಡ ಯಾವುದು? ಎಲ್ಲವೂ ಕೂಡ ಯಕ್ಷ ಪ್ರಶ್ನೆಯಾಗಿದೆ. ಕೆಪಿಎಲ್ ಕ್ರೀಡಾಕೂಟದ ಕ್ವಾಲಿಫೈಯರ್ 1ರ ರೋಚಕತೆಯ ದ್ವಿತೀಯ ಇನ್ನಿಂಗ್ಸ್ ನ ವೀಕ್ಷಕ ವಿವರಣೆಗಾಗಿ ಆತ್ಮೀಯ ಸನ್ಮಿತ್ರ ನಿಸಾರ್ ಸುಳ್ಯಾರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ.
Yes, welcome back to once again. We are in the second innings of first qualifier of Koila Premier League Season 4, and Mr. Suresh Putturu start the proceeding for bowling, and Mr. Jabir Koila as well as Mr. Nawaz at the striking. And here we go, the first ball of the first over of innings number 2. Suresh Putturu takes the guard, and Mr. Jabir Koila at the striking, and the first delivery of first over is in progress. ಆರಂಭಿಕ ಚೆಂಡು ಶಾರ್ಟ್ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ಚೆಂಡು. ಆರಂಭಿಕ ಚೆಂಡು ಇಲ್ಲಿ ಚುಕ್ಕಿ ಆಗ್ತಾ ಇದೆ. ದಾಳಿಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ಸುರೇಶ್, ಕ್ಷೇತ್ರಪಾಲನಾ ವಿಭಾಗದಲ್ಲಿ ಮಿಥುನ್ ಅಲೆಕಾಡಿ ಆರಂಭಿಕ ಚೆಂಡನ್ನು ಚುಕ್ಕಿಯಾಗಿಸಿದರು. 2 ಕ್ಷೇತ್ರಪಾಲಕರು ಮಾತ್ರ ಹೊರಭಾಗದ ವೃತ್ತದಲ್ಲಿ. ಲಾಂಗ್ ಆನ್ ಕಡೆಯಲ್ಲಿ ರಾಜೇಶ್ ಇದ್ದಾರೆ. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಮಗುದಿರುವ ಕ್ಷೇತ್ರಪಾಲಕನ ಉಪಸ್ಥಿತಿ ಇದೆ. ಆರಂಭಿಕ ಚೆಂಡು ಚುಕ್ಕಿಯಾದ ಬಳಿಕ ಜಾಬೀರ್ ಅವರ ಕಡೆಗೆ ದ್ವಿತೀಯ ಚೆಂಡು ದಂಡಿಸಿದ್ರು. ಖಾಲಿ ಜಾಗ, ಇದು ಖಾಲಿ ಜಾಗ. 1 ಬೌನ್ಸ್, ನೇರವಾಗಿ ಸಿಕ್ಸರ್. ಸೀಮಾರೇಖೆ ಹೊರಭಾಗದಲ್ಲಿ ಚೆಂಡು. 6 ಅಂಕದ ಸಂಪಾದನೆಯಾಗಿದೆ. ಜಾಬೀರ್ ಬ್ಯಾಟ್ ಮುಖೇನವಾಗಿ ಸಿಕ್ಸರ್ ದಾಖಲಾಗ್ತಾ ಇದೆ. 6 ಕಾಣ ಸಿಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. 24 ಚೆಂಡುಗಳ ಮುಂದೆ 40 ಓಟದ ಅವಶ್ಯಕತೆ. ಪ್ರತಿಯೊಂದು ಓವರಿಗೆ 10 ರಂತೆ ಗಳಿಸಬೇಕಾದ ಅನಿವಾರ್ಯತೆ ಇತ್ತು. ಆರಂಭಿಕ ಚೆಂಡಿನಲ್ಲೇ ಚುಕ್ಕಿ ಬಳಿಕ ಸಿಕ್ಸರ್. ಇಲ್ಲಿ 2 ಚೆಂಡು ಮುಕ್ತಾಯಗೊಂಡಿದೆ. ಖಾತೆಯಲ್ಲಿ 6 ಕಾಣ ಸಿಗ್ತಾ ಇದೆ. ತೃತೀಯ ಚೆಂಡು ನೋ ಬಾಲ್ +1. ನೋ ಬಾಲ್ ಎಂಬ ತೀರ್ಪು ಹೊರಬೀಳ್ತಾ ಇದೆ. ವೇಗವಾಗಿ ಲೆಗ್ ಸ್ಪಿನ್ ಎಸೆಯಬಲ್ಲಂತಹ ಪುತ್ತೂರು ಎಕ್ಸ್ಪ್ರೆಸ್ ಖ್ಯಾತಿಯ ಸುರೇಶನಿಂದ ಇಲ್ಲಿ ನೋ ಬಾಲ್ ಎಂಬ ಅನವಶ್ಯಕ ದೂಷಪೂರಿತ ಚೆಂಡು ಇಲ್ಲಿ ಬರ್ತಾ ಇದೆ. ನೋ ಬಾಲ್ +1 ಮುಖೇನವಾಗಿ 2 ಅಂಕದ ಸೇರ್ಪಡೆಯಾಗಿದೆ. ಖಾತೆಯಲ್ಲಿ 8. ಫ್ರೀ ಹಿಟ್ ಈಸ್ ಇನ್ ಪ್ರೋಗ್ರೆಸ್. ಕಳೆದ ಪಂದ್ಯದ ಹೀರೋ ನವಾಜ್ ಹೊಸ ಮಜಲು ದಂಡುಗಾರಿಕಾ ವಿಭಾಗದಲ್ಲಿ. ವೈಡ್ ಎಂಬ ತೀರ್ಪು ಇಲ್ಲಿ. Oh, clean hit. Rajesh under that, and he got and free hit. This is a free hit. ಖಂಡಿತ ಮನಸ್ಥಿತಿಯನ್ನು ಇಲ್ಲಿ ಮೆಚ್ಚಿಕೊಳ್ಳಲೇಬೇಕಾಗಿದೆ. ಫ್ರೀ ಹಿಟ್ ಎಂಬ ಮನಸ್ಥಿತಿಯೊಂದಿಗೆ ಚೆಂಡನ್ನು ಕೈಗೆತ್ತಿಕೊಂಡು ಹಸ್ತಾಂತರಿಸಿದ್ರು. 1 ಅಂಕ ಮಾತ್ರ ಇಲ್ಲಿ ಸೇರ್ಪಡೆಯಾಗಿದೆ. 3 ಚೆಂಡು ಮುಕ್ತಾಯಗೊಂಡಿದೆ. ಖಾತೆಯಲ್ಲಿ 10 ಕಾಣ ಸಿಗ್ತಾ ಇದೆ. 4ನೇ ಚೆಂಡನ್ನು ಸೇಯಬೇಕಾಗಿದೆ. ಜಾಬೀರ್ ಕೊಯ್ಲಾ hits towards the corner of the ground. What a clean hit. Maximum here. The second 6 of the over is from the blade of Mr. Jabir Koila. He is greatest from Koila. ಜಾಬೀರನ ಆರ್ಭಟ ಪ್ರಾರಂಭವಾಗಿದೆ. 2 ಸಿಕ್ಸರ್ ದಾಖಲಾಗಿದೆ. ಇಲ್ಲಿ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಇಲ್ಲಿ ಮಿಥುನ್. 2 ಸಿಕ್ಸರ್ ಬಾರಿಸಿದ ಬಳಿಕ ಜಾಬೀರನ ನಿರ್ಗಮನವಾಗ್ತಾ ಇದೆ. ಬಲಾಢ್ಯ ತಂಡ ಇದು, ಪ್ರತಿಷ್ಠಿತ ತಂಡ ಇದು. ಖಂಡಿತ ಪ್ರತಿಯೊಬ್ಬ ಆಟಗಾರ 1-2 ದೊಡ್ಡ ಹೊಡೆತಗಳನ್ನು ಬಾರಿಸಿದ್ರೆ ಖಂಡಿತವಾಗಿ ಇಲ್ಲಿ ಪಂದ್ಯಾಟವನ್ನು ಗೆದ್ದುಕೊಳ್ಳಲಿಕ್ಕಿದೆ. ಜಾಬೀರ್ ತನ್ನ ಆ ಒಂದು ಜವಾಬ್ದಾರಿಯುತ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಂಡ ಬಳಿಕ ತಾನು ಮಾಡಬೇಕಾದದ್ದನ್ನು ಮಾಡಿದ ಬಳಿಕ ನೇರವಾಗಿ ನಿರ್ಗಮನದ ಹಾದಿಯನ್ನು ನೋಡ್ತಾ ಇದ್ದಾರೆ. ಕಾರಣ 5 ಚೆಂಡಲ್ಲಿ 16 ಅಂಕದ ಸಂಪಾದನೆ ಆಗಿದೆ. ಹೈದರ್ನ ಕಿಲಾಡಿ ಎಂಬ ದೈತ್ಯ ದಾಂಡಿಗನ ಆಗಮನವಾಗ್ತಾ ಇದೆ. ಕಳೆದ ಪಂದ್ಯದ ಹೀರೋ ನವಾಜ್ ಒಂದು ಕಡೆಯಲ್ಲಿ ಬಾಕಿ. ನವಾಜನಿಗೆ ಸರಿಯಾದ ರೀತಿಯ ಜೊತೆಗಾರಿಕೆಯನ್ನು ಕೊಡಬೇಕಾಗಿದೆ ಹೈದರ್. 1 ಚೆಂಡು ಬಾಕಿ ಇದೆ. ಖಾತೆಯಲ್ಲಿ ಒಟ್ಟಾಗಿ 16 ರನ್ ದಾಖಲಿಸಿಕೊಂಡಿದ್ದಾರೆ. 24 ಓಟದ ಅವಶ್ಯಕತೆ ಇದೆ. 24 is a required run from 19 deliveries for the victory. ಹೈದರ್ ದಾಂಡುಗಾರಿಕಾ ವಿಭಾಗದಲ್ಲಿ ವೈಟ್. ದೊಡ್ಡ ಹೊಡೆತ. ಹೈದರ್ನೇ ಕಿಲಾಡಿ into the long off region. ನೇರ ವಿಭಾಗದಲ್ಲಿ ಸಿಕ್ಸರ್ ಅನ್ನು ಸಿಡಿಸಿದ್ರು. He joins the party of Jabir, and this is the third 6 of the over. ಸುರೇಶನ ಮೇಲೆ ಹೈದರ್ ಪ್ರಾರಂಭವಾಗ್ತಾ ಇದೆ. ಸುರೇಶನ ಮೇಲೆ 3 ಸಿಕ್ಸರ್ ದಾಖಲಾಗಿದೆ. ಆರಂಭಿಕ ಓವರ್ ಮುಕ್ತಾಯಗೊಂಡಿದೆ. ಖಾತೆಯಲ್ಲಿ ದುಬಾರಿ ಓವರ್ ಆಗಿ ಪರಿಣಮಿಸಿದೆ. ಎಕ್ಸಾಕ್ಟ್ಲಿ ಸ್ಕೋರ್ ಕಾರ್ಡ್ ಶೋಸ್ 23 ಅಂಕಗಳ ಸೋರಿಕೆಯಾಗಿದೆ. 17 ಓಟದ ಅವಶ್ಯಕತೆ ಇದೆ 18 ಚೆಂಡುಗಳ ಮುಂದೆ.
18 ಚೆಂಡು 17 ಓಟದ ಅವಶ್ಯಕತೆ ಇದೆ. ರಕ್ಷಣಾತ್ಮಕ ಹೊಡೆತಗಳನ್ನ ಬಾರಿಸಬೇಕಾದ ಪರಿಸ್ಥಿತಿಯನ್ನು ನಾವಿಲ್ಲಿ ಗಮನಿಸಿಕೊಳ್ತಾ ಇದ್ದೇವೆ. ಆರಂಭಿಕ ಚೆಂಡು ವೈಡ್ ಆಗ್ತಾ ಇದೆ. 16 ಬೇಕಿದೆ, 18 ಚೆಂಡು ಬಾಕಿ ಇದೆ. ನವಾಜ್ ಇದ್ದಾರೆ ದಂಡುಗಾರಿಕಾ ವಿಭಾಗದಲ್ಲಿ, ಎಸೆತಗಾರಿಕಾ ವಿಭಾಗದಲ್ಲಿ ಸನತ್. ದ್ವಿತೀಯ ಓವರಿನ ಆರಂಭಿಕ ಚೆಂಡು ಸೊಗಸಾದ ದಾಳಿ, ಒಂದಂಕದ ಗಳಿಕೆಯಾಗಿದೆ. ಲೆಗ್ ಬಾಯ್ಸ್ ಮುಖೀನವಾಗಿ ವಿಕೆಟ್ ಮಧ್ಯದಲ್ಲಿ ಓಡಾಟ. ಸತತ 2 ಇತರೆ ಅಂಕಗಳು, ಸತತ 2 ಎಕ್ಸ್ಟ್ರಾಸ್. ಅಂಕಪಟ್ಟಿಯಲ್ಲಿ ಒಟ್ಟಾಗಿ 25 ಕಾಣ ಸಿಗ್ತಾ ಇದೆ. 15 ಅಂಕದ ಅವಶ್ಯಕತೆ ಇದೆ. ಒಟ್ಟಾಗಿ 17 ಚೆಂಡು ಬಾಕಿ ಇದೆ. 15 required from 17 for the victory. 15 ಅಂಕದ ಅವಶ್ಯಕತೆ ಇದೆ. ನೆಲಮಟ್ಟದ ದಾಳಿ ಕಿಂಚಿತ್ ಕೂಡ ಪುಟಿದೇಳ್ತಾ ಇಲ್ಲ. ದ್ವಿತೀಯ ಚೆಂಡು ಇಲ್ಲಿ ಚುಕ್ಕಿ ಆಗ್ತಾ ಇದೆ. ಎರಡು ಚೆಂಡು ಮುಕ್ತಾಯಗೊಂಡಿದೆ. ತೃತೀಯ ಚೆಂಡು ನೆಲಮಟ್ಟದ ದಾಳಿಗಾರಿಕೆಯನ್ನೇ ಪ್ರಯೋಗಿಸ್ತಾ ಇದ್ದಾರೆ. ಆ ಪ್ರಯೋಗದಲ್ಲಿ ಸಫಲರಾಗ್ತಾ ಇದ್ದಾರೆ. ಇಲ್ಲಿ 3 ಚೆಂಡು ಮುಕ್ತಾಯಗೊಂಡಿದೆ. ಖಾತೆಯಲ್ಲಿ ಒಟ್ಟಾಗಿ 26. 15 ಚೆಂಡಂತೂ ಬಾಕಿಯಾಗಿದೆ. 14 ಓಟದ ಅವಶ್ಯಕತೆ ಇದೆ. ಸರಿದೂಗಿಸುವಂತ ಚೆಂಡನ್ನು ಸೇಯಬೇಕಾಗಿದೆ. ಚುಕ್ಕಿಯಾಗಿಸುವಂತ ಚೆಂಡನ್ನು ಸೇಯಲೇಬೇಕಾಗಿದೆ. ಇಲ್ಲಿ ಸನತ್ 4ನೇ ಚೆಂಡು. ನೆಲಮಟ್ಟದ ದಾಳಿ, ಶ್ರೇಷ್ಠ ಮಟ್ಟದ ದಾಳಿಗಾರಿಕೆಯಾಗಿದೆ. ದುಳಬಿಸಿ ಬರುವ ಚೆಂಡು, ವೇಗಯುತವಾದಂತಹ ಒಂದು ದಾಳಿಗಾರಿಕೆಯ ಪ್ರಯೋಗವನ್ನು ಮಾಡಿಕೊಂಡಿದ್ದಾರೆ. ಆರಂಭಿಕ ಓವರ್ನಲ್ಲಿ ಬಿಟ್ಟುಕೊಟ್ಟಂತಹ ದುಬಾರಿಯುತ ಅಂಕಗಳಿಗೆ ಸರಿದೂಗಿಸುವ ಪ್ರಯತ್ನವನ್ನು ಮಾಡಿಕೊಳ್ಳುತ್ತಾ ಯಶಸ್ವಿತವಾಗಿ ಸಾಗ್ತಾ ಇದ್ದಾರೆ ಸನತ್. ಆದರೆ ಪರಿಸ್ಥಿತಿಗೆ ಅನುಸಾರವಾಗಿ ಶಕ್ತಿಗಿಂತ ಯುಕ್ತಿ ಮೇಲು ಎಂಬಂತೆ ಕೆಲವಾರು ಒಂಟಿ ಓಟಗಳನ್ನು ಗಳಿಸುತ್ತಾ ಸಾಗ್ತಾ ಇದೆ ಈ ದಾಂಡುಗಾರಿಕಾ ತಂಡ. ಒಂದಂಕದ ಸಂಪಾದನೆಯ ಗಲಿಬಿಲಿ. ಗೋಸ್ ಟು ಥರ್ಡ್ ಅಂಪೈರ್. ನೋಡಿ, ತೀರ್ಪುಗಾರನ ಬಿಟ್ಟು ಯಾರು ಕೂಡ ಭಾಗಕ್ಕೆ ತೆರಳುವಂತಿಲ್ಲ. ನೇರವಾಗಿ ತೀರ್ಪುಗಾರಿಕಾ ಪೀಠದಲ್ಲಿ ಸಲೀಂ ಇಚ್ಚಾರ್ ಅವರು ಸಹಕರಿಸಲಿಕ್ಕಿದ್ದಾರೆ, ಅಶ್ರಫ್ ರವರು ಸಹಕರಿಸಲಿಕ್ಕಿದ್ದಾರೆ.
ಅಂಪೈರ್ಸ್ ಔಟ್ ಎಂಬ ತೀರ್ಪು ಹೊರಬೀಳ್ತಾ ಇದೆ. ಪ್ರತಿಯೊಂದು ಆಯಾಮಗಳನ್ನ ಗಮನಿಸುತ್ತಾ ಸೂಕ್ತವಾದಂತಹ ಕ್ಯಾಮೆರಾಗಳನ್ನ ಬಳಸಿಕೊಳ್ಳುತ್ತಾ ತೀರ್ಪನ್ನು ನೀಡಿದ್ದಾರೆ. ಖಂಡಿತವಾಗಿಯೂ ಆನ್ ದ ಲೈನ್ ಅಂದರೆ ಆ ಬ್ಯಾಟ್ ಲ್ಯಾಂಡಿಂಗ್ ಅನ್ನ ಗಮನಿಸಿಕೊಂಡು ಇಲ್ಲಿ ಅಂತಿಮ ತೀರ್ಪನ್ನು ನೀಡಿದ್ದಾರೆ. ಖಂಡಿತವಾಗಿಯೂ 10 ಮೀಡಿಯಾದ ಆಪರೇಟರ್ ಗಳನ್ನ ಕ್ಯಾಮರಾಮನ್ ಗಳನ್ನ ಈ ಒಂದು ಸಂದರ್ಭದಲ್ಲಿ ಶ್ಲಾಘಿಸುತ್ತಾ ನೇರವಾಗಿ ಮುಂದಿನ ಚೆಂಡಿಗೆ ಸಾಕ್ತಾ ಇದ್ದಾವೆ. 5 ಚೆಂಡು ಮುಕ್ತಾಯಗೊಂಡಿದ್ದ ಖಾತೆಯಲ್ಲಿ 27 ಕಾಣ ಸಿಗ್ತಾ ಇದೆ. 13 ಬೇಕಾಗಿದೆ, 13 ಚೆಂಡು ಬಾಕಿ ಇದೆ. 13 ಚೆಂಡುಗಳ ಮುಂದೆ 13 ಓಟದ ಅವಶ್ಯಕತೆ ಇದೆ. ನೂತನ ದಾಂಡಿಗನ ರೂಪದಲ್ಲಿ ನವಾಜ್ ರವರ ಆಗಮನವಾಗಿದೆ. ಇಲ್ಲಿ ಕೊನೆಯ ಚೆಂಡಲ್ಲಿ 2 ಓವರ್ ಮುಕ್ತಾಯಗೊಂಡಿದ್ದ ಖಾತೆಯಲ್ಲಿ ಒಟ್ಟಾಗಿ 28 ದಾಖಲಿಸಿಕೊಂಡಿದ್ದಾರೆ. 12 ಚೆಂಡು 12 ಓಟದ ಅವಶ್ಯಕತೆ ಇದೆ. ದಾಳಿಗಾರರನ್ನ ಕಣಕ್ಕಿಳಿಸಲಾಗಿದೆ. ನವಾಜ್ ಇದ್ದಾರೆ ದಾಂಡುಗಾರಿಕಾ ವಿಭಾಗದಲ್ಲಿ. ಮಗದೊಂದು ಸೈಡ್ನಲ್ಲಿ ಮಗದೊಂದು ಕಡೆಯಲ್ಲಿ ಮಿಸ್ಟರ್ ಹೈದರ್. ಇಲ್ಲಿ 12 ಚೆಂಡು 12 ಓಟದ ಅವಶ್ಯಕತೆ. ಬಾಲ್ ಟು ಬಾಲ್ ಅಂಕಗಳು. ಪ್ರತಿಯೊಂದು ಚೆಂಡಿಗೆ ಒಂದೊಂದು ಓಟದ ಅವಶ್ಯಕತೆ ಇದೆ. ಫೀಲ್ಡಿಂಗ್ ಸೆಟಪ್ ಅನ್ನು ಗಮನಿಸಿಕೊಂಡು ಇಲ್ಲಿ ದಂಡುಗಾರಿಕಾ ವಿಭಾಗವನ್ನು ಮುಂದುವರಿಸಬೇಕಾಗಿದೆ. ಗೆದ್ದರೆ ನೇರವಾಗಿ ಫೈನಲ್, ಸೋತರೆ ಅವಕಾಶ ಇದೆ, ಅದು ದ್ವಿತೀಯ ಕ್ವಾಲಿಫೈಯರ್. ಖಂಡಿತವಾಗಿ ಇಲ್ಲಿ ಪ್ರಥಮ ಪ್ರಯತ್ನದಲ್ಲೇ ಗೆದ್ದುಕೊಳ್ಳಬೇಕಾದಂತಹ ಒಂದು ಧ್ಯೇಯವಾಕ್ಯವನ್ನು ಇಟ್ಟುಕೊಳ್ಳಬೇಕಾಗಿದೆ. ಆರಂಭಿಕ ಚೆಂಡಲ್ಲಿ 1 ಅಂಕದ ಸಂಪಾದನೆಯಾಗಿದೆ. 11 ಚೆಂಡು 11 ಓಟದ ಅವಶ್ಯಕತೆ ಇದೆ. ಬಾಲ್ ಟು ಬಾಲ್ ಅಂಕಗಳಾಗಿರಬಹುದು, ಆದರೆ ದಾಂಡುಗಾರಿಕಾ ತಂಡ ಒಂದು ದೊಡ್ಡ ಹೊಡೆತವನ್ನು ನಿರೀಕ್ಷಿಸ್ತಾ ಇದೆ. ದಾಳಿಗಾರಿಕಾ ವಿಭಾಗವು ಕೂಡ 1-2 ಚುಕ್ಕಿ ಚೆಂಡುಗಳನ್ನು ನಿರೀಕ್ಷಿಸ್ತಾ ಇದೆ. ಚುಕ್ಕಿ ಚೆಂಡುಗಳಿಗಿಂತ ವಿಭಿನ್ನವಾಗಿ ಆ ವಿಕೆಟ್ ಅನ್ನ ಇಲ್ಲಿ ನಿರೀಕ್ಷಿಸ್ತಾ ಇದೆ. ವಿಕೆಟ್ ನಷ್ಟವಾದರೆ ನೂತನ ದಾಂಡಿಗೆ 1-2 ಚೆಂಡುಗಳನ್ನು ಪರೀಕ್ಷಿಸಿ ನೋಡುತ್ತಾ ಚೆಂಡನ್ನು ಚುಕ್ಕಿ ಆಗಿಸುತ್ತಾರೆ. ಈ ನಿಟ್ಟಿನಲ್ಲಿ ವಿಕೆಟ್ ಎಂಬುದು ಪ್ರಮುಖ ಅಸ್ತ್ರವಾಗಿರ್ಲಿಕ್ಕಿದೆ. Oh, Haider, mightier six shame from the blade of Fisher. Haider ne खिलाड़ी. Haider bat ಮುಖೇನವಾಗಿ ಸಿಕ್ಸರ್ ದಾಖಲಾಗ್ತಾ ಇದೆ. When team is in trouble, please call Mr. Haider ne खिलाड़ी. 6 ಅಂಕದ ಸಂಪಾದನೆಯಾಗಿದೆ. 6 to the scorecard. ಬಹು ಹತ್ತಿರ ತಲುಪಿದ್ದಾರೆ ನೋಡಿ. 35 ಕಾಣ ಸಿಗ್ತಾ ಇದೆ. 5 ಬೇಕಾಗಿದೆ. ಇಲ್ಲಿ ಅಂಕಿ ಅಂಶ ಪಟ್ಟಿಯಲ್ಲಿ ಗೆಲುವಿನ ಸನಿಹದತ್ತ ಸಾಗ್ತಾ ಇದ್ದಾರೆ. ಕಾರಣ ಹೇಳಿದ್ದೆ, ಪ್ರತಿಯೊಂದು ಚೆಂಡಿಗೆ ಒಂದೊಂದು ಓಟದ ಅವಶ್ಯಕತೆ ಇದ್ರುವೆ ಒಂದು ದೊಡ್ಡ ಹೊಡೆತದ ಅವಶ್ಯಕತೆ ಇತ್ತು. ಆ ಒಂದು ಅವಶ್ಯಕತೆಗನುಸಾರವಾಗಿ ಚೆಂಡನ್ನು ದಂಡಿಸಿದ್ರು ಹೈದರ್. ಪಂದ್ಯಾಟ ಬಹುತೇಕ ಗೆಲುವಿನ ಸನಿಹದತ್ತ ಬರುವುದಾದರೆ ಚೆಂಡನ್ನ ಚುಕ್ಕಿಯಾಗಿಸಲೇಬೇಕಾದ ಅವಶ್ಯಕತೆ ಇದೆ ದಾಳಿಗಾರಿಕಾ ವಿಭಾಗಕ್ಕೆ. 8 ಚೆಂಡು ಬಾಕಿ ಇದೆ. 3 ಓಟದ ಅವಶ್ಯಕತೆ ಇದೆ. ಈ 2 ಚೆಂಡನ್ನ ಚುಕ್ಕಿಯಾಗಿಸಲೇಬೇಕಾಗಿದೆ. 5ನೆಯ ಚೆಂಡು ಸೊಗಸಾದ ದಾಳಿ. 7 ಚೆಂಡು 3 ಓಟದ ಅವಶ್ಯಕತೆ ಇದೆ. ಈ ಒಂದು ಚೆಂಡನ್ನು ಕೂಡ ಚುಕ್ಕಿಯಾಗಿಸಬೇಕಾದ ಅನಿವಾರ್ಯತೆ ಇದೆ. ಹೈದರ್ನ ಕಡೆಗೆ ಸೇಯಬೇಕಾಗಿದೆ. ಸೊಗಸಾದ ದಾಳಿ. ಇಲ್ಲಿ ಮಗದೊಮ್ಮೆ ಒನ್ ಟಾಪ್ ದಾಳಿಗೆ ತತ್ತರಿಸಿ ಬೀಳ್ತಾ ಇದ್ದಾರೆ. 2 ಸತತ ಚುಕ್ಕಿ ಚೆಂಡುಗಳು. 6 ಚೆಂಡು 3 ಓಟದ ಅವಶ್ಯಕತೆ. ಆರು ಚೆಂಡು 3 ಓಟದ ಅವಶ್ಯಕತೆ ಇದೆ.
ದಾಳಿಗಾರಿಕಾ ವಿಭಾಗದಲ್ಲಿ ಮಿಥುನ್ ಇದ್ದಾರೆ, ದಾಂಡುಗಾರಿಕಾ ವಿಭಾಗದಲ್ಲಿ ನವಾಜ್ ಜೊತೆಗೂಡುತ್ತಾ ಹೈದರ್. ಪ್ರತಿ 2 ಚೆಂಡುಗಳಿಗೆ ಒಂದೊಂದು ಓಟದ ಅವಶ್ಯಕತೆ ಇದೆ. 6 to go 3 to get. 6 ಚೆಂಡು 3 ಓಟದ ಅವಶ್ಯಕತೆ. ವಿಕೆಟ್ ಮಧ್ಯಭಾಗದಲ್ಲಿ 1 ಅಂಕದ ಸಂಪಾದನೆಯಾಗಿದೆ. ಈ ಮುಖೇನವಾಗಿ 2 ಅಂಕ ಬೇಕಾಗಿದೆ. 5 ಚೆಂಡು ಬಾಕಿ ಇದೆ. ಈ ಮುಖೇನವಾಗಿ ಪಂದ್ಯಾಟವನ್ನು ಗೆದ್ದುಕೊಳ್ತಾ ಇದ್ದಾರೆ. ನೇರವಾಗಿ ಜಿಬಿ ವಾರಿಯರ್ಸ್ ತಂಡ ಫೈನಲ್ಗೆ ಲಗ್ಗೆ ಇಡ್ತಾ ಇದೆ. ಜಿಬಿ ವಾರಿಯರ್ಸ್ ಆರ್ ಇನ್ ಟು ದ ಫೈನಲ್ಸ್. ಈ ಒಂದು ತಂಡ ಫೈನಲ್ಗೆ ಲಗ್ಗೆ ಹಿಡಿದಿದ್ದರೆ ಮತ್ತೆ ಯಾವ ತಂಡ ಲಗ್ಗೆ ಇಡುತ್ತೆ? ಕಾರಣ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಅನ್ನು ಇಲ್ಲಿ ಗುರುತಿಸಿಕೊಳ್ಳಲೇಬೇಕಾಗಿದೆ. ನವಾಜ್ ಹುಸಮಜಲು, ಹೈದರ್, ಜಾಬೀರ್ ಕೊಯ್ಲಾ, ಫಯಾಜ್ ಬಾರಿಯಾ ಬಲಿಷ್ಠ ಬಲಾಢ್ಯ ಆಟಗಾರನನ್ನು ಹೊಂದಿಕೊಂಡಂತಹ ತಂಡ ಇಲ್ಲಿ ನೇರವಾಗಿ ಫೈನಲ್ಗೆ ಲಗ್ಗೆ ಇಡುತ್ತಾ ಇದೆ. ದ್ವಿತೀಯ ಕ್ವಾಲಿಫೈಯರ್ಗೆ ತೃಪ್ತಿ ಪಡ್ತಾ ಇದೆ. ಗೆದ್ದು ಬನ್ನಿ ಎಂಬ ಶುಭಾರೈಕೆಯೊಂದಿಗೆ